ಒಂದು ಏರ್ಕ್ರಾಫ್ಟ್ ಅನ್ನೋಂಥದ್ದು ಯಾವ ರೀತಿ ಟೆಕ್ನಿಕಲ್ ವಿಚಾರವಾಗಿ ಇದೆ ತನಿಖೆ ನಡೀತಿರೋದು, ಮುಕ್ತವಾಗಿ ತನಿಖೆ ಆಗುತ್ತೆ. ಇವರೇನು ಜವಾಬ್ದಾರಿ ಏನು ಹೊತ್ಕೊಂಡು ಸರ್ಕಾರನೇ ನೇರವಾಗಿ ಹೊಣೆ ಆಗಿದೆ. ಅದಕ್ಕೇನು ಎಂಥ ಕಂಡ್ರೆ ಅವರು ಈಶ್ವರ್ ಖಂಡ್ರೆ, ಅವರಿಗೆ ನೈತಿಕತೆ, ಈಶ್ವರ್ ಖಂಡ್ರೆಗೆ ಕಿವಿನೂ ಕೇಳಿಸಲ್ವೇನೋ, ಕಣ್ಣು ಕಾಣಲ್ವೇನೋ, ಬಾಯಿ ಇಲ್ವೇನೋ, ಹೇಳಬೇಕು ನೈತಿಕತೆ ಇದ್ರೆ ಇವತ್ತು ರಾಜ್ಯದಲ್ಲಿ ನಡೆದಂಥ ಈ ಘಟನೆಗೆ ನೇರವಾಗಿ ಯಾರು ಕಾರಣಕರ್ತರು? ಈ ಸರ್ಕಾರ ಬಿಟ್ಟರೆ, ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಇನ್ಯಾರೂ ಅಲ್ಲ. ಏರ್ಕ್ರಾಫ್ಟಿಗೆ ನೈತಿಕತೆ ತಗೊಳ್ಬೇಕು ಅಂತ ಇವತ್ತು ಅದು ತನಿಖೆ ನೇರವಾಗಿ ಎಲ್ಲ ಒಂದು ಕಡೆ ಏರ್ಕ್ರಾಫ್ಟಲ್ಲಿ ಆಗಿರೋ ತಪ್ಪು ಒಪ್ಪುಗಳು ಏನು ಅಂತ ಬರುತ್ತೆ ಆಚೆ. ಹಾಗಾಗಿ ಸರ್ಕಾರದ ಹೊಣೆ ಏನಿರುತ್ತೆ ಅಂತ ಪಾತ್ರ ಗೊತ್ತಾಗುತ್ತೆ. ಆದರೆ ಇಲ್ಲಿ ಈ ರೀತಿ ಮುಕ್ತವಾಗಿ ಮಾಡಲಿ ಅಥವಾ ನೇರವಾಗಿ ಜನಕ್ಕೆ ಎಲ್ಲರೂ ಇಡೀ ಸಾರ್ವಜನಿಕರಿಗೆ ಗೊತ್ತಿದೆ.